ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಎಲ್ಲರಿಗೂ ನಾಗರ ಪಂಚಮಿಯ ಶುಭಾಶಯಗಳನ್ನು ಅರ್ಪಿಸ್ತಾ ಇದ್ದೇವೆ. ಹಾವು ಅಂದ ಕೂಡಲೇ ಭಯ, ತಕ್ಷಣ ಓಡು ಅನ್ನೋ ಭಾವ ಮನಸ್ಸಲ್ಲಿ ಮೂಡುತ್ತೆ. ಹಾವು ಅಂದರೆ ಓಡು ಎನ್ನುವ ಈ ಭಾವ ನಮ್ಮ ವಂಶವಾಹಿಗಳಲ್ಲೇ ಅದು ಪ್ರಕೃತಿ ಬರೆದು ಬಿಟ್ಟಿದೆ. ಹಾಗೆಯೇ ಉನ್ನತ ಜೀವಿಗಳಲ್ಲಿ ಉದಾಹರಣೆಗೆ ಮಂಗ, ಹಸು, ಆನೆ ಅವು ಸಹ ಹಾವು ಕಂಡು ಬಂದರೆ ಅವುಗಳ ಹತ್ತಿರಕ್ಕೆ ಹೋಗಲ್ಲ, ಸಾಕಷ್ಟು ದೂರ ನಿಂತುಕೊಳ್ಳುತ್ತವೆ. ಯಾಕಂದರೆ ಹಾವು ಕಚ್ಚಿದರೆ ತಾವು ಸಂಭವಿಸಬಹುದು ಎನ್ನುವ ಒಂದು ಪ್ರಜ್ಞೆ ಅವುಗಳ ವಂಶವಾಹಿಗಳಲ್ಲಿ ಲಿಖಿತ ರೂಪದಲ್ಲಿ ಇರೋ ಕಾರಣ ಸಾಮಾನ್ಯವಾಗಿ ಹಾವು ಅಂದ ಕೂಡಲೇ ಎಲ್ಲರೂ ದೂರ ಇರೋದಕ್ಕೆ ಪ್ರಯತ್ನ ಪಡ್ತಾರೆ. ದುಷ್ಟನನ್ನು ಕಂಡರೆ ದೂರ ಇರು ಅನ್ನೋ ಹಾಗೆ ಹಾವು ಕಂಡು ಕೂಡಲೇ ಸಾಧ್ಯವಾದಷ್ಟು ದೂರ ಇರು ಎನ್ನುವ ಒಂದು ಪ್ರಜ್ಞೆ ನಮಗೆ ನಮ್ಮ ಪೂರ್ವಜರಿಂದ ಹರಿದು ಬಂದಿದೆ. ಹಾಗಾಗಿ ಜಗತ್ತಿನ ಎಲ್ಲ ಸಂಸ್ಕೃತಿಗಳಲ್ಲಿ, ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಒಳಗೊಂಡಂತೆ ಜಗತ್ತಿನ ಎಲ್ಲ ಸಂಸ್ಕೃತಿಯಲ್ಲಿ ಹಾವುಗಳಿಗೆ ಸಂಬಂಧಪಟ್ಟ ಹಾಗೆ ನಾನಾ ಕಥೆಗಳು, ಐತಿಹ್ಯಗಳು, ಪುರಾಣಗಳು ಹುಟ್ಟಿಕೊಂಡಿವೆ. ನಮ್ಮಲ್ಲಿ ಅಂತೂ ಲೆಕ್ಕವೇ ಇಲ್ಲ. ಇವತ್ತಿಗೂ ಸಹ ನಾಗರ ಪಂಚಮಿ ಬಂದಾಗ ಅದನ್ನು ಬಹಳ ವೈಭವದಿಂದ, ವಿಜೃಂಭಣೆಯಿಂದ ನಾವು ಆಚರಿಸ್ತೇವೆ. ಕರ್ನಾಟಕದ ಉತ್ತರ ಭಾಗದಲ್ಲಿ ಇದು ಬಹುದೊಡ್ಡ ಹಬ್ಬ, ದಕ್ಷಿಣ ಭಾಗದಲ್ಲೂ ಮಾಡ್ತೇವೆ. ಎರಡೂ ಭಾಗಗಳಲ್ಲಿ ಹಬ್ಬವನ್ನು ಹೇಗೆ ಆಚರಿಸ್ತಾರೆ ಅದನ್ನು ತಿಳ್ಕೊಳ್ಳೋ ಕುತೂಹಲ ನಮಗುಂಟು. ಹಾಗಾಗಿ ಈ ವಿಚಾರಗಳನ್ನು ತಿಳಿಸಿಕೊಡಲಿಕ್ಕೆ ಇಬ್ಬರು ತಜ್ಞರು ನಮ್ಮ ಜೊತೆ ಇವತ್ತು ಇದ್ದಾರೆ. ಮೊದಲಿಗೆ ಶ್ರೀಮತಿ ವಿಶ್ವೇಶ್ವರಿ ಬಸವಲಿಂಗಯ್ಯ ಹಿರೇಮಠವರು. ಇವರು ರಂಗಭೂಮಿಯಲ್ಲಿ ಸಕ್ರಿಯರಾಗಿ ಕೆಲಸ ಮಾಡ್ತಾ ಇರೋರು. ಮುಖ್ಯವಾಗಿ ಉತ್ತರ ಭಾರತದ ಸಂಸ್ಕೃತಿ ಏನಿದೆ ಆ ಸಂಸ್ಕೃತಿಯನ್ನು ಇವತ್ತಿಗೂ ಉಳಿಸ್ಕೊಂಡು ಬರೋದಕ್ಕೆ ಅಗತ್ಯವಾದ ಚಟುವಟಿಕೆಗಳು ಏನಿವೆ ಆ ಚಟುವಟಿಕೆಗಳನ್ನು ಒಂದು ಜಾನಪದದ ಸಂಶೋಧನಾ ಕೇಂದ್ರವನ್ನು ರೂಪಿಸ್ಕೊಂಡು ಅಲ್ಲಿ ನಿರಂತರವಾಗಿ ಮುಂದುವರಿಸ್ಕೊಂಡು ಬರ್ತಾ ಇದ್ದಾರೆ. ತಮ್ಮೆಲ್ಲರ ಪರವಾಗಿ ನಾನು ವಿಶ್ವೇಶ್ವರಿ ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ಸ್ವಾಗತ ಮೇಡಮ್. ನಮಸ್ಕಾರ ಸರ್. ವಿಶ್ವೇಶ್ವರಿ ಮೇಡಮ್ ಅವರ ಜೊತೆ ಬಂದಿದ್ದಾರೆ ಅರುಣಕುಮಾರ್ ಶುಕಪುರಿ ಅವರು. ಅರುಣಕುಮಾರ್ ಶುಕಪುರಿ ಅವರನ್ನು ಏನಂತ ವಿವರಿಸೋದು? ಇವರು ಸಹ ರಂಗಭೂಮಿ ಕಲಾವಿದರೆ. ಉರಗಗಳ ಸಂರಕ್ಷಣೆಗೆ ವಿಶೇಷವಾದ ಆಸಕ್ತಿಯನ್ನು ಇವರು ನೀಡ್ತಾ ಇದ್ದಾರೆ. ಹಾಗೆಯೇ ಪ್ರಕೃತಿಯನ್ನು ಸದಾ ಹಸಿರಾಗಿ ಇಡೋದಕ್ಕೆ ಅಗತ್ಯವಾದಂಥ ಗಿಡ ನೆಡುವ ಕಾರ್ಯಕ್ರಮ ಏನಿದೆ ಆ ಕ್ಷೇತ್ರದಲ್ಲೂ ತೊಡಕೊಂಡಿದ್ದಾರೆ. ಹಾಗೆಯೇ ಬಹಳ ಮುಖ್ಯವಾದದ್ದು ಹಾವುಗಳ ಬಗ್ಗೆ ಜಾಗೃತಿಯನ್ನು ಉಂಟು ಮಾಡುವಂಥ ಕೆಲಸವನ್ನು ಶಾಲಾ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳ ಜೊತೆ ನಡೆಸ್ತಾ ಇದ್ದಾರೆ. ಹಾಗಾಗಿ ನಾವು ತಮ್ಮೆಲ್ಲರ ಪರವಾಗಿ ಅರುಣಕುಮಾರ್ ಅವರನ್ನು ಹೃತ್ಪೂರ್ವಕವಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ನಮಸ್ಕಾರ. ಇಬ್ಬರಿಗೂ ಸ್ವಾಗತ. ನಮಸ್ಕಾರ. ವಿಶ್ವೇಶ್ವರಿ ಬಸವಲಿಂಗಯ್ಯ ಹಿರೇಮಠ, 60ಕ್ಕೂ ಹೆಚ್ಚು ನಾಟಕಗಳನ್ನು ತಾವು ನಿರ್ದೇಶನ ಮಾಡಿದ್ದೀರಿ. ಇದು ಒಂದು ಛಾಪು ಮೂಡಿದೆ ಈಗ. ಆದರೆ ನಿಮ್ಮ ಬಗ್ಗೆ, ನಿಮ್ಮ ಬಾಲ್ಯದ ಬಗ್ಗೆ, ಹೆತ್ತವರ ಬಗ್ಗೆ, ನಾಟಕ ರಂಗಕ್ಕೆ ಹೇಗೆ ಬಂದಿರಿ, ಯಾರು ಗುರುಗಳು, ಇಲ್ಲಿಯವರೆಗಿನ ಪಯಣ ಏನಿದೆ ಸಂಕ್ಷಿಪ್ತವಾಗಿ ನಮಗೆ ತಿಳಿಸ್ತೀವಿ. ಸರ್, ನನ್ನ ಹುಟ್ಟೂರು ಚನ್ನಮ್ಮನ ಕಿತ್ತೂರು, ಬೆಳಗಾವಿ ಜಿಲ್ಲೆ. ಚಿಕ್ಕಂದಿನಿಂದ ಸ್ವಲ್ಪ ಈ ಸಾಂಸ್ಕೃತಿಕವಾಗಿ ನನ್ನನ್ನು ನಾನು ತೊಡಗಿಸ್ಕೊಂಡಳು. ಸಾಹಿತ್ಯಿಕವಾಗಿ, ಸಾಂಸ್ಕೃತಿಕವಾಗಿ, ಜನಪದೀಯವಾಗಿ, ಹಾಡು, ನೃತ್ಯ, ಈ ಥರದ ಎಲ್ಲ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಾ ಇದ್ದೆ. ನಾನು ಸುಮಾರು ಡಿಗ್ರಿಗೆ ಬರೋ ಹೊತ್ತಿಗೆ ನೀನಾಸಂನಿಂದ ಒಂದು ಜನಸ್ಪಂದನ ಅನ್ನುವ ಕಾರ್ಯಕ್ರಮ, ಅದು ಅಡಿಯೊಳಗಡೆ ಹವ್ಯಾಸಿ ರಂಗಭೂಮಿಯ ನಾಟಕಗಳನ್ನ ಮಾಡಿಸೋದಕ್ಕೆ ಅಂತ ಜಯತೀರ್ಥ ಜೋಶಿ ಅನ್ನುವ ನಿರ್ದೇಶಕರನ್ನು ಅವ್ರು ಕಳಿಸ್ಕೊಟ್ಟಿದ್ರು. ಕಿತ್ತೂರಿನಲ್ಲಿ ಪ್ರಥಮ ಬಾರಿಗೆ ನನಗೆ ರಂಗಭೂಮಿ ಅಂತ ಏನೂ ಗೊತ್ತಿಲ್ಲದೆ ಇರೋ ಸಂದರ್ಭದಲ್ಲಿ ಏನಿರಬಹುದು ಅನ್ನುವ ಕುತೂಹಲಕ್ಕಾಗಿ ಆ ಒಂದು ಶಿಬಿರಕ್ಕೆ ನಾನು ಸೇರಿಕೊಂಡೆ. ಹವ್ಯಾಸಿ ರಂಗಭೂಮಿಯೊಳಗೆ ಪದಾರ್ಪಣೆ ಮಾಡಿದೆ. ತದನಂತರ ಅಲ್ಲಿ ಕಕೇಶಿಯನ್ ಚಾಕ್ ಸರ್ಕಲ್ ಅನ್ನುವ ಒಂದು ನಾಟಕದ ಮೂಲಕ ಗೋಪಾಲ ವಾಜಪೇಯಿಯವರ ರೂಪಾಂತರಗೊಂಡಂಥ ಧರ್ಮಪ್ರಿಯ ಶ್ವೇತವೃತ್ತ ಅನ್ನುವ ನಾಟಕದ ಮೂಲಕ ನಾನು ಹವ್ಯಾಸಿ ರಂಗಭೂಮಿಯನ್ನು ಪ್ರವೇಶಿಸಿದೆ.
ತದನಂತರ ಕೆ ವಿ ಸುಬ್ಬಣ್ಣ ಅವರು ಹಾಗೂ ಅಂದು ಪ್ರಿನ್ಸಿಪಾಲ್ರಾಗಿರುವಂಥ ಚಿದಂಬರರಾವ್ ಜಂಬೆ ಸರ್ ಆಗಿರ್ಬೋದು, ಅವರೆಲ್ಲರ ಆಶಯದಂತೆ ನಾನು ನೀನಾಸಂ ಸೇರಿಕೊಂಡೆ. ನೀನಾಸಮ್ಮಲ್ಲಿ 1 ವರ್ಷ ಡಿಪ್ಲೊಮಾ ಮುಗಿಸಿ ಬಂದ ಮೇಲೆ ಬಹುಶಃ ನಮ್ಮ ಭಾಗದಲ್ಲಿ ಯಾರು ಮಹಿಳೆಯರು ನಾಟಕ ನಟನೆಯಲ್ಲಾಗಿರಬಹುದು, ನಿರ್ದೇಶನದಲ್ಲಾಗಿರ್ಬೋದು ಯಾರೂ ಇರಲಿಲ್ಲ. ಸೊ ನನ್ನ ಒಲವು ನಿರ್ದೇಶನದ ಕಡೆ ಆಗಿರೋದ್ರಿಂದ ನಾನು ಸಹಜವಾಗಿ ಕರ್ನಾಟಕ, ಉತ್ತರ ಕರ್ನಾಟಕ ಅಷ್ಟೇ ಅಲ್ಲ, ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ಸಾಮಾನ್ಯವಾಗಿ ನಾಟಕ ತರಬೇತಿ ಶಿಬಿರಗಳನ್ನು ಮಾಡಿ ನಾಟಕವನ್ನು ಮಾಡಿಸಿದೆ. 89ರ ಹೊತ್ತಿಗೆ ಈ ಮೊದಲ ನನ್ನ ನಾಟಕ ಶಿಬಿರದೊಳಗೆ ಬಸಲಿಂಗ ಹಿರೇಮಠ, ನನ್ನ ಊರಿಂದ 8 ಕಿಲೋಮೀಟರ್ ಅವರು, ಅಲ್ಲಿ ಅವರು ಕೂಡ ಒಬ್ಬ ನಟರಾಗಿ ಅಲ್ಲಿ ಸೇರಿಕೊಂಡಿದ್ರು. ನಮ್ಮಿಬ್ಬರ ಪರಿಚಯ ಆದಮೇಲೆ ಇಬ್ಬರದು ಆಸಕ್ತಿ ಒಂದೇ ಇತ್ತು. ನಮ್ಮ ತಂದೆ ರುದ್ರಯ್ಯ ಕಲ್ಮಠ ಅಂತ ಅಗ್ರಿಕಲ್ಚರಲ್ ಡಿಪಾರ್ಟ್ಮೆಂಟು, ನಾವು 8 ಜನ ಮಕ್ಕಳು. ಎಲ್ಲರೂ ಅವರು ಭಾಳ ಪ್ರೀತಿಯಿಂದ ನಟನೆ, ಸಂಗೀತ, ಸಾಹಿತ್ಯ, ಭಾಷಣ ಕಲೆ ಎಲ್ಲದರಲ್ಲೂ ನಾವು ಭಾಗವಹಿಸ್ತಾ ಇದ್ವಿ. ನೀನಾಸಮ್ಗೆ ಕರೆಯುವ ಸಂದರ್ಭದಲ್ಲೂ ಕೂಡ ಯೋಚನೆ ಮಾಡ್ತಿದ್ರು, ಅಲ್ಲೇನು ಮಾಡೋಕ್ಕೆ ಹೋಗ್ತಾರಂತ. ಈ ಚಿಮಣ ಅನ್ನೋ ಶಬ್ದ ಬಳಸ್ತಿದ್ರು ಅವಾಗ. ಚಿಮಣ ಆಗ್ತಾಳೇನು ನಾಟಕ ರಂಗಕ್ಕೆ ಹೋಗಿ, ಬೇಡ ಅಂತ ನನ್ನ ಬಳಗದವರೆಲ್ಲ. ನನ್ನ ಅಣ್ಣ ಗುರು ಕಲ್ಮಠ್ ಮತ್ತು ನನ್ನ ಎಲ್ಲ ಬಳಗ, ಅಕ್ಕ ಶೋಭಾ, ಕೆಲವರೆಲ್ಲ ನಮ್ಮ ಅಪ್ಪನಿಗೆ ಹೇಳಿ ಕಳಿಸಿದ್ರು ನನ್ನ. ಅದಾದಮೇಲೆ 89ರ ಹೊತ್ತಿಗೆ ಬಸಲಿಂಗ ಹಿರೇಮಠ ಅವ್ರ ಜೊತೆ ಇಬ್ಬರದು ಒಂದೇ ಫೀಲ್ಡ್ ಆಗಿರೋದ್ರಿಂದ ನಾವು ಮದುವೆ ಆದ್ವಿ. ಮದುವೆ ಆದಮೇಲೆ ನಾನು ಜನಪದಕ್ಕೆ ಬಂದೆ. ಅವರು ನನ್ನೆಲ್ಲ ನಾಟಕಕ್ಕೆ ಸಂಗೀತ ಮಾಡ್ತಿದ್ರು. ಆವಾಗ MP ಪ್ರಕಾಶ್ ಅವರ ಗೌರವ ಅಧ್ಯಕ್ಷತೆಯಲ್ಲಿ ಒಂದು ಸಂಸ್ಥೆ ಸ್ಥಾಪನೆ ಮಾಡಿದ್ವಿ. 30 ವರ್ಷಗಳಾಯಿತು ಸರ್ ಈಗ. ಅಲ್ಲಿಂದ ಇಲ್ಲಿವರೆಗೂ ಜನಪದ ಎಲ್ಲ ಕಲಾ ಪ್ರಕಾರಗಳ ಕಲಾವಿದರ ಕುರಿತಂತೆ ಪುಸ್ತಕಗಳನ್ನು ತರುವುದರ ಜೊತೆಗೆ ಸಂಪ್ರದಾಯ ಕಲೆಗಳಾಗಿರ್ಬೋದು, ಪ್ರದರ್ಶನ ಕಲೆಗಳಾಗಿರ್ಬೋದು, ಜನಪದ ರಂಗಭೂಮಿ ಆಗಿರೋದು, ಹೊಸ ಸಾಧ್ಯತೆಗಳ ಕುರಿತಂತೆ ನಾವು ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ದೀವಿ. ಇತ್ತೀಚೆಗೆ ಈ ಸುಮಾರು 10 ವರ್ಷಗಳಿಂದ ಈ ಮರೆತು ಹೋಗ್ತಿರುವಂಥ ಹಬ್ಬಗಳನ್ನು ಸಾರ್ವಜನಿಕವಾಗಿ ನಾವು ಮಾಡ್ತಾಯಿದ್ದೇವೆ. ನಮ್ಮ ಜಾನಪದ ಸಂಶೋಧನಾ ಕೇಂದ್ರದಿಂದ ಈ ಶ್ರಾವಣ ಮಾಸ ಬಂದಾಗ ಇಲ್ಲಿ ಬರುವ ಎಲ್ಲ ಹಬ್ಬಗಳು, ಪಂಚಮಿ ಆಗಿರ್ಬೋದು, ಆಮೇಲೆ ಕಾರ್ತಿಕ ಮಾಸದ ಹಬ್ಬ, ದೀಪಾವಳಿ, ಹೀಗೆ ಎಲ್ಲ ರೀತಿಯ ಹಬ್ಬಗಳನ್ನು, ಹರಿದಿನಗಳನ್ನು ನಾವು ನಮ್ಮ ಸಂಸ್ಥೆಯ ಮೂಲಕ ಹೆಣ್ಮಕ್ಳೆಲ್ಲ ಸೇರಿ ಮಾಡ್ತೀವಿ ಸರ್. ಬಹಳ ಸಂತೋಷ ವಿಶ್ವೇಶ್ವರಿಯವರೇ. ಉತ್ತರ ಕರ್ನಾಟಕದಲ್ಲಿ ಬಹಳ ಚೆನ್ನಾಗಿ ಚಟುವಟಿಕೆಗಳನ್ನು ತಾವು ನಡೆಸ್ಕೊಂಡು ಬರ್ತಾ ಇದ್ದೀರಿ. ಅದು ಸಂತೋಷ ಕೊಡುವಂಥ ವಿಷಯ. ಅರುಣ್ ಕುಮಾರ್ ಅವರೇ, ತಾವು ಸಹ ರಂಗಭೂಮಿಯಲ್ಲಿ ಕೆಲಸ ಮಾಡಿದವರು, ತಮ್ಮ ರಂಗ ಪಯಣದ ಒಂದು ಸೂಕ್ಷ್ಮವನ್ನು ತಿಳಿಸ್ಕೊಡ್ತೀರಾ? ನಮ್ಮ ತಂದೆಯವರು ನಾನು 7ನೇ ತರಗತಿಯಲ್ಲಿದ್ದಾಗ ಅವರೇ ನಿರ್ದೇಶನ ಮಾಡಿದರು ಒಂದು ನಾಟಕ, ವಾಲಿಯ ವಧೆ ಅಂತ. ಅದರಲ್ಲಿ ನನಗೆ ವಾಲಿ ಪಾತ್ರ ಕೊಟ್ಟು ಅವರೇ ನನಗೆ ಮೇಕಪ್ ಮಾಡಿ ಡ್ರೆಸ್ಸೆಲ್ಲ, ಅವರು ಟೈಲರ್ ಆಗಿದ್ದರಿಂದ ಅವರೇ ಡ್ರೆಸ್ಸೆಲ್ಲ ಹೊಲಿತಾಯಿದ್ರು. ಅವರೇ ಅದನ್ನೆಲ್ಲ ಕಲಿಸಿ ನಮಗೆ ನಮ್ಮ ಶಾಲೆಯಲ್ಲಿ ಒಂದು ನಾಟಕ ಮಾಡಿಸಿದರು. ಆಗ ನಮ್ಮ ತಂದೆ ನನಗೆ ಮೊದಲು ಮುಖಕ್ಕೆ ಬಣ್ಣ ಹಚ್ಚಿದ್ದು. ಅಲ್ಲಿಂದ ಆಚೆಗೆ ನಾನು ಪೌರಾಣಿಕ ರಂಗಭೂಮಿನಲ್ಲಿ ತೊಡಗಿಸ್ಕೊಂಡು ಬಂದೆ. ಇದುವರೆಗೂ ನಾನು ಸುಮಾರು ಒಂದು 30 ಪಾತ್ರಗಳಿಗೆ ನಾನು ಬಣ್ಣ ಹಚ್ಚಿದ್ದೀನಿ. ಯಾವ ಥರ ಪಾತ್ರ ಮಾಡಿದ್ದೀರಿ? ರಾಮಾಯಣದಲ್ಲಿ ಆಂಜನೇಯನ ಪಾತ್ರ ಬರುತ್ತೆ. ಆಂಜನೇಯನ ಪಾತ್ರ 4 ಬಾರಿ ನಾನು ಮಾಡಿದ್ದೀನಿ. ಹಾಗೆಯೇ ಲಕ್ಷ್ಮಣನ ಪಾತ್ರ, ಲಂಕಿಣಿ ಘೋರಶೂರ್ಪನಖಿ ಅನ್ನೋ ಪಾತ್ರ ಬರುತ್ತೆ, ವಸಿಷ್ಠನ ಪಾತ್ರ ಬರುತ್ತೆ. ಹಾಗೆಯೇ ಪೌರಾಣಿಕ ರಂಗಭೂಮಿನಲ್ಲಿ ಇನ್ನೊಂದು ಕುರುಕ್ಷೇತ್ರ ನಾಟಕದಲ್ಲಿ ಕೃಷ್ಣನ ಪಾತ್ರ ಮಾಡಿದ್ದೆ, ಶಕುನಿ ಪಾತ್ರ, ಹೀಗೆ ಬೇರೆ ಬೇರೆ ನಾಟಕಗಳಲ್ಲಿ ಪಾತ್ರಗಳನ್ನ ಮಾಡಿದ್ದೀನಿ. ನಾಟಕಗಳಲ್ಲಿ ಅಭಿನಯ ಮಾತ್ರ ಮಾಡ್ತಾ ನಿರ್ದೇಶನಕ್ಕೆ ಅಥವಾ ನಾಟಕವನ್ನು ಬರೆಯೋದಕ್ಕೆ ಹೋಗಿ ಇಲ್ಲ ಇಲ್ಲ ಇಲ್ಲ. ಪ್ರಯತ್ನ ಪಡಬಹುದಿತ್ತಲ್ವಾ ನಿರ್ದೇಶನಕ್ಕೂ ಸಹ? ಪ್ರಯತ್ನ ಪಡ್ಬೋದಿತ್ತು, ಆದರೆ ನಮಗೆ ಅಷ್ಟೊಂದು ಕಾಲಾವಕಾಶ ಸಿಗಲ್ಲ. ಸಂಗೀತ ಕಲಿಯೋದಕ್ಕೆ ನಾನು ನಿರಂತರವಾಗಿ ಹೋಗಬೇಕಾಗುತ್ತೆ, ಹೋಗಿ ಬಂದು ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ನಾನು ಬೇರೆ ಒಂದು ಸೆಕ್ಟರ್ನಲ್ಲಿ ಕೆಲಸ ಮಾಡ್ತಿದ್ರಿಂದ ಒಂದು MFI ವೃತ್ತಿ. ಈಗ ಸದ್ಯಕ್ಕೆ ರೈತ ಮತ್ತು ಹೊರಗ ರಕ್ಷಣೆ ಮಾಡ್ತಾ ಇದ್ದೀನಿ, ಹಾವುಗಳನ್ನ ಹಿಡಿತಕ್ಕಂಥ ಕೆಲಸ ಮಾಡ್ತಾ ಇದ್ದೀನಿ. ಅದ್ಬಿಟ್ಟು ಬೇರೆ ಏನು ಕೆಲಸ ಮಾಡ್ತಾ ಇಲ್ಲ. ಈಗ ಯಾವ ಪ್ರದೇಶದಿಂದ ತಾವು ಬಂದಿದ್ದೀರಿ? ನಾನು ರಾಮನಗರ ಜಿಲ್ಲೆ ಮಾಗಡಿ ತಾಲೂಕಿನ ಸುಗ್ಗಿನಹಳ್ಳಿ ಅನ್ನೋ ಗ್ರಾಮ. ಅಲ್ಲಿ ಪೌರಾಣಿಕ ಇತಿಹಾಸ ಇರತಕ್ಕಂಥ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಇದೆ. ಶುಕಮಹರ್ಷಿಗಳು ಪ್ರತಿಷ್ಠಾಪಿಸಲ್ಪಟ್ಟ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಇದೆ. ಆ ದೇವಸ್ಥಾನದಲ್ಲಿ ನಾನು ಕೂಡ ಅಲ್ಲಿ ಪಂಜಿ ಹಿಡಿತಕ್ಕಂಥ ನಮ್ಮ ಮಡಿವಾಳ ಸಮುದಾಯದ ಪಂಜಿ ಹಿಡಿಯೋ ಕೆಲಸ ಮಾಡ್ತೀವಿ. ಪಂಜಿ ಹಿಡಿಯೋ ಕೆಲಸ ಮಾಡ್ತೀವಿ. ಈಗಲೂ ನಾನು ಅದೇ ವೃತ್ತಿನಲ್ಲಿ ಇದ್ದೀನಿ. ಯಾಕಂದರೆ ದೇವಸ್ಥಾನಗಳು ಅಂತ ಹೇಳಿದ್ಮೇಲೆ ದೇವಸ್ಥಾನದ ಒಂದೊಂದು ಕಾರ್ಯವನ್ನು ಇಂತಿಂತಹವರೇ ಮಾಡಬೇಕು ಅಂತ ಒಂದು ವಿಧಿ ನಿಯಮವನ್ನು ಹಿರಿಯರು ಪಾಲಿಸ್ಕೊಂಡ್ಬಂದಿದ್ದಾರೆ. ಮತ್ತು ಈ ಪಂಜಿ ಹಿಡಿಯೋದ್ರಲ್ಲೂ 2 ನಮೂನೆ, ಹಗಲು ದೀವಿಟಿಗೆ ಅಂತ ಒಂದು ಬರುತ್ತೆ, ಇನ್ನೊಂದು ರಾತ್ರಿ ಹೊತ್ತು. ರಾತ್ರಿ ಹೊತ್ತು ಸರ್ವಸಾಮಾನ್ಯವಾದದ್ದು.
ಆದರೆ ಹಗಲು ದೀವಟಿಗೆ ಹಗಲಲ್ಲಿ ಪಂಜಿ ಹಿಡಿಯೋದು ಎಲ್ರಿಗೂ ಆ ಗೌರವ ಸಿಗೋಲ್ಲ, ಕೆಲವರಿಗೆ ಮಾತ್ರ ಸಿಗುತ್ತೆ. ಹೌದು. ಸೊ ಆ ಒಂದು ಕೆಲಸದಲ್ಲಿ ತಾವು ತೊಡ್ಕೊಂಡು ಬಂದಿದ್ದೀರಿ. ಬಹಳ ಬಹಳ ಸಂತೋಷವಾಯಿತು. ಈ ಉರಗಗಳ ಬಗ್ಗೆ ತಮಗೆ ಆಸಕ್ತಿ ಹೇಗೆ ಬಂತು? ತಮ್ಮ ಗುರುಗಳು ಯಾರು? ಆ ಉರಗಗಳ ಬಗ್ಗೆನೂ ಅದಕ್ಕೂ ಕೂಡ ನಮ್ಮ ತಂದೆನೇ ಪ್ರೇರಣೆ. ನಮ್ಮ ತಂದೆ ಹಾವುಗಳನ್ನ ಸಾಯಿಸ್ತಾ ಇದ್ರು. ಅವ್ರೇನು ಮಾಡೋರು, ನಮ್ಮೂರಿನಲ್ಲಿ ಯಾರ ಮನೆಯಲ್ಲಾದರೂ ಹಾವು ಬಂದರೆ ನಮ್ಮ ತಂದೆ ಮೈಗಣ್ಣ ಅಂತ ಅವ್ರನ್ನ ಕರ್ಕೊಬಂದು ಅವ್ರ ಕೈಲಿ ಹೊಡೆಸಿ ಸಾಯಿಸ್ಬಿಡ್ತಾಯಿದ್ರು. ಹಾಗೆ ನಾನು ಟಿ ವಿ ನೋಡ್ತಾ ಇರ್ಬೇಕಾದ್ರೆ ನನಗೆ ಪ್ರೇರಣೆ ಯಾರಂದರೆ ಸ್ನೇಕ್ ಶ್ಯಾಮ್ ಅವರು, ಮೈಸೂರು ಸ್ನೇಕ್ ಶ್ಯಾಮ್ ಅವರು. ಅವರೊಂದು ಇಂಟರ್ವ್ಯೂನಲ್ಲಿ, ಟಿ ವಿ ಇಂಟರ್ವ್ಯೂನಲ್ಲಿ ಹೇಳ್ತಾ ಇದ್ರು ನಾನು ಯಾವ ರೀತಿ ನಾನು ಹಾವು ಹಿಡಿದು ಪ್ರಯತ್ನ ಪಟ್ಟೆ ಅಂತ. ನಾನು ಅದೇ ಮಾರ್ಗವಾಗಿ ನಾನು ನನ್ನ ಸ್ನೇಹಿತ ರವೀಶ್ ಅಂತ ಮೇಕೆ ಮೇಸಕ್ಕೆಲ್ಲ ಹೋಗ್ಬೇಕಾದ್ರೆ ಕೆರೆ ಅಂಗಳದಲ್ಲಿ ಹಾವುಗಳನ್ನ ಹಿಡಿದು ಪ್ರಯತ್ನಪಟ್ಟು ಅದನ್ನು ಸಕ್ಸಸ್ ಆಗ್ತಾಯಿದ್ದೆ. ಅದಾದ ನಂತರ ವೈಜ್ಞಾನಿಕವಾಗಿ ಹೇಗೆ ಹಿಡಬೇಕು ಅಂತ ಮೈಸೂರಿನ ಕೋಬ್ರಾ ಕುಮಾರ್ ಅಂತ ಇದ್ದಾರೆ, ಅವರ ಸಂಪರ್ಕಕ್ಕೆ ಬಂದಮೇಲೆ ನಾನು ಅದನ್ನು ವೈಜ್ಞಾನಿಕವಾಗಿ ಹೇಗೆ ಹಿಡಬೇಕು ಅನ್ನೋದನ್ನು ಕಲ್ತ್ಕೊಂಡೆ. ಈಗ 18 ವರ್ಷಗಳಿಂದ ನಾನು ಉರಗ ಸಂರಕ್ಷಣೆ ಮಾಡ್ಕೊಂಬಂದಿದ್ದೇನೆ. ತುಂಬ ಸಂತೋಷ ಅರುಣ್ ಕುಮಾರ್. ವಿಶ್ವೇಶ್ವರಿ ಅವರೇ, ತಾವು ಹೇಳಿದ್ರಿ ತಮ್ಮ ಸಂಘಟನೆಯಿಂದ ಹಬ್ಬಗಳ ಆಚರಣೆ ಮಾಡ್ತೇವೆ ಅಂತ. ನನ್ನ ಕುತೂಹಲ ಏನು ಅಂದರೆ, ಈ ನಾಗರ ಪಂಚಮಿ ಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಮಾಡ್ತಾರೆ ಅಂತ ಕೇಳಿದ್ವಿ. ಹೇಗೆ ಮಾಡ್ತಾರೆ, ಅದರ ವಿಧಿವಿಧಾನ ಏನು ಅಷ್ಟಾಗಿ ನಮಗೆ ಪರಿಚಯ ಇಲ್ಲ. ದಯವಿಟ್ಟು ನೀವು ಹೇಗೆ ಹಬ್ಬವನ್ನು ಆಚರಿಸ್ತೀರಿ ತಿಳಿಸ್ಕೊಡಿ ಸರ್. ನಾವು ಈ ನಾಗರ ಪಂಚಮಿ ಬಂತು ಅಂತಂದರೆ ಮೊದಲ ಹಬ್ಬ ಅದು ನಮಗೆ. ಇದು ಆಷಾಢ ಮಾಸ ಮುಗಿದ ತಕ್ಷಣ ಈ ನಾವು ಮಣ್ಣೆತ್ತಿನ ಅಮಾವಾಸ್ಯೆ ಅಂತ ಮಣ್ಣು ಪೂಜೆ ಅಲ್ಲಿಂದ ಶುರು ಆಗುತ್ತಲ್ಲ. ಇದಾದ ತಕ್ಷಣ ಫಸ್ಟ್ ಈ ಶ್ರಾವಣ ಮಾಸದ ಮೊದಲ ಹಬ್ಬ ನಾಗರ ಪಂಚಮಿ. ಈ ನಾಗರ ಪಂಚಮಿ ಬಹಳ ವಿಶೇಷ ಏನಂದರೆ, ಕೆಲವು ನಮ್ಮ ಭಾಗದ ಪ್ರಾದೇಶಿಕವಾಗಿ 3 ದಿನ ಹಬ್ಬ ಮಾಡ್ತಾರೆ ಸರ್. ಮೊದಲೇ ದಿನ ಅದನ್ನು ರೊಟ್ಟಿ ಪಂಚಮಿ ಅಂತ ಮಾಡ್ತಾರೆ. ನಮ್ಮ ಧಾರವಾಡ, ಬೆಳಗಾವಿ ಈ ಕೆಲವು ಭಾಗದಲ್ಲಿ ಮಾಡಲ್ಲ. ಈ ಹಾವೇರಿ ಮತ್ತು ಗದಗ, ಹೊಸಪೇಟೆ ಭಾಗದಲ್ಲೆಲ್ಲ ವಿಧವಾದ ಎಲ್ಲ ಅಡುಗೆಗಳನ್ನು ಮಾಡ್ತಾರೆ ಸರ್. ರೊಟ್ಟಿ, ಆಮೇಲೆ ನಾವೇನು ತರತರದ ಕಾಯಿ ಪಲ್ಯಗಳು, ಆಮೇಲೆ ಚಟ್ನಿ, ಮೊಸರು ಅದೆಲ್ಲ ಮಾಡಿ ಬೇರೆ ಬೇರೆ ಎಲ್ಲ ಕಡೆ ಹಂಚಿ ಎಲ್ಲ ಹಬ್ಬ ಪೂರ್ತಿ ರೊಟ್ಟಿ ಪಂಚಮಿ ಅಂತ 4 ದಿನ ತವೆ ಮೇಲೆ ನಾವು ಏನು ಮಾಡಲ್ಲ ಸರ್. ಅದು ನಾಗಪ್ಪನ ಸಲುವಾಗಿ ಹುರಿಯೋದಿಲ್ಲ, ಚಪಾತಿ ರೊಟ್ಟಿ ಏನು ಮಾಡೋದಿಲ್ಲ. ಹೀಗಾಗಿ ಮೊದಲೇ ಎಲ್ಲ ಹಬ್ಬ ಮಾಡಿಕೊಂಡು ಅವತ್ತು ನಾವು ರೊಟ್ಟಿಯನ್ನೆಲ್ಲ ತಿಂದ್ಬಿಡ್ತೀವಿ. ಅಂದರೆ ಬೇಯಿಸಿದ ಪದಾರ್ಥ ಬಳಸೋದು. ಹೌದು, ಬೇಯಿಸಂದ್ರೆ ಅದು ನಾವು ಈ ತವೆ ಮೇಲೆ ಏನು ತವೆ ಇಡೋದಿಲ್ಲ ಅಲ್ಲಿ ಮೇಲೆ. ಈಗ ಚಪಾತಿ, ರೊಟ್ಟಿ, ಆಮೇಲೆ ಏನಾದರೂ ಹುರಿತೀವಲ್ಲ, ಈಗ ಹಬ್ಬಕ್ಕೆಲ್ಲ ನಾವು ಶೇಂಗಾ ಕಾಳು, ಎಳ್ಳು ಅವೆಲ್ಲ ಹುರಿದು ಮಾಡ್ತೀವಲ್ಲ, ಅದನ್ನು ಮಾಡೋದಿಲ್ಲ. ಆ 3 ದಿನ ಮಾಡೋದಿಲ್ಲ. ಕಾರಣ ಅದು ಏನೋ ಈಗ ನಾಗಪ್ಪನ ಸಂದರ್ಭದಲ್ಲಿ ನಾಗರ ಪಂಚಮಿ ಹಬ್ಬದಲ್ಲಿ ನಾವು ಹೊಲಕ್ಕೆ ಯಾರೂ ಹೋಗೋದಿಲ್ಲ ರೀ. ಅಲ್ಲಿ ಅವತ್ತು 2-3 ದಿನ ಉಳೋ ಬಿತ್ತುವ ಏನು ಕೆಲಸ ಮಾಡಲ್ಲ. ನಾಗಪ್ಪನ ಎಲ್ಲರೂ ಸಿಕ್ಕರೆ ಸಾಯಿಸ್ಬಿಡ್ಬೋದು ನಾವು ಅನ್ನೋ ಒಂದು ಇದರೊಳಗೆ ಯಾವ ಹಳ್ಳಿಗಳಲ್ಲೂ ರೈತರು ಯಾರೂ ಆ 3 ದಿನ ಕೆಲಸಕ್ಕೆ ಹೊಲಕ್ಕೆ ಹೋಗೋದಿಲ್ಲ ರೀ. ಹಂಗೆ ಅದೇನೋ ಹೆಡೆ ಇದು ಮಾಡ್ದಂಗೆ ಆಗ್ತದೆ ನಾವು ಅಂತ ನಮ್ಮ ಹಿರಿಯರು ಹೇಳ್ಕೊಂಡು ಬಂದಿದ್ದು. 3 ದಿನ ನೀವು ಅಲ್ಲಿ ಏನು ಹುರಿಬಾರ್ದು ಅಲ್ಲಿ ಅಂತ. ಈಗ ಅದಕ್ಕೆ ಮೊದಲೇ ಎಲ್ಲ ಪಂಚಮಿ ತಯಾರಿ ಮಾಡೋದು ಅಂತ ಒಂದು. ಆಮೇಲೆ ಬೆಲ್ಲ ಹಾಕಿದ ಉಂಡೆಗಳನ್ನೆಲ್ಲ ಮಾಡ್ತೀವಿ ಸರ್ ನಾವು. ಅದು ಸುಮಾರು ಒಂದು 10-11 ಥರದ್ದು ಶೇಂಗಾ ಉಂಡೆ, ಆಮೇಲೆ ತಂಬಿಟ್ಟು, ಅಳ್ಳಿಟ್ಟು, ಆಮೇಲೆ ಅಳ್ಳು, ಆಮೇಲೆ ಗುಳಪ್ಪದ ಉಂಡೆ ಅಂತ, ಆಮೇಲೆ ಸೇವಿನ ಉಂಡೆ, ಬುಂದೆ ಉಂಡೆ, ರಾಜಗಿರಿ ಉಂಡೆ, ಈಗ ಸುಮಾರು ಒಂದು 10-11 ಥರದ ಉಂಡೆಗಳನ್ನೆಲ್ಲ, ಬೇಸನ್ ಉಂಡೆ, ರವೆ ಉಂಡೆ, ಈ ಥರದ ಉಂಡೆಗಳನ್ನೆಲ್ಲ ನಾವು ಕೇಳ್ತಾ ಇದ್ರೆ ನನಗೆ ಬಾಯಲ್ಲಿ ನೀರು ಬರ್ತಾ ಇದೆ. ಎಷ್ಟು ಉಂಡೆಗಳನ್ನು ನೀವು ಮಾಡ್ತೀರಿ. ಆದರೆ ದುರಂತ ಅಂದರೆ ಇವತ್ತು ಉಂಡೆಗಳನ್ನು ಮಾಡೋದನ್ನೇ ಮರೆತು ಬಿಡ್ತಾ ಇದ್ದೀವಿ. ಮಕ್ಕಳಿಗೆ ಏನಿದ್ರು ಬಿಸ್ಕತ್ತು, ಚಾಕ್ಲೇಟು, ಎಲ್ಲ ಕೇಕು ಇತ್ಯಾದಿಗಳನ್ನೇ ಕೊಡಿಸ್ತಾ ಇದ್ದೇವೆ. ಆ ಉಂಡೆಗಳ ಮಾಡೋ ಕಲೆ ಇದೆಯಲ್ಲ, ಅದು ಮುಂದುವರಿಸ್ಕೊಂಡು ಬರಬೇಕು. ನಿಮ್ಮ ಸಂಸ್ಥೆ ಮೂಲಕ ಈ ವಿವಿಧ ನಮೂನೆಯ ಉಂಡೆಗಳನ್ನು ಮಾಡೋದು ಹೇಗೆ ಅನ್ನೋ ಒಂದು ಕಾರ್ಯಾಗಾರವನ್ನು ಹೆಣ್ಮಕ್ಳು ಮಾಡಿಕೊಡ್ತಾರೆ. ನಾವೇನು ಮಾಡ್ತಾ ಇದ್ದೀವಿ ಅಂದರೆ, ನಮ್ಮ ಜನಪದ ಸಂಶೋಧನಾ ಕೇಂದ್ರದ ಸುಮಾರು 150ಕ್ಕೂ ಹೆಚ್ಚು ಹೆಣ್ಮಕ್ಳಿದ್ದಾರೆ ಸದಸ್ಯರು. ಒಬ್ಬೊಬ್ಬರು ಒಂದೊಂದು ಉಂಡೆ ಮನೇಲೆ ಕಟ್ಕೊಂಬರ್ಬೇಕು. ಮನೇಲೆ ಕಟ್ಕೊಂಬರ್ತಾರೆ. ಇಬ್ಬಿಬ್ಬರಿಗೆ ಒಂದೊಂದು ಥರದ ಉಂಡೆಯನ್ನು ನಾವು ಕೊಡ್ತೀವಿ. ಎಲ್ಲರೂ ಅವತ್ತು ಸ್ವಲ್ಪ ನಮ್ಮ ಸದಸ್ಯರು ಎಲ್ಲರೂ ಸೇರ್ಕೊಂಡು ಹೆಣ್ಮಕ್ಳು ಸಾರ್ವಜನಿಕವಾಗಿ ಮೊದಲೇ ಹಬ್ಬ ಮಾಡಿಬಿಡ್ತೀವಿ. ಮನೆಯಲ್ಲಿ ನಮಗೆ ಹಬ್ಬ ಮಾಡೋಕ್ಕೆ ಮಾರನೇ ದಿನ ಮಾಡೋದ್ರಿಂದ ಮೊದಲೆಲ್ಲ ಸಾರ್ವಜನಿಕವಾಗಿ ಸೇರಿ ಮೊದಲು ನಾಗಪ್ಪಗೆ ಹಾಲು ಎರೆಯೋದು. ತಮಗೆ ಗೊತ್ತಿದೆಯಲ್ಲೋ ಗೊತ್ತಿಲ್ಲ, ಸಾಮಾನ್ಯವಾಗಿ ತವ್ರ ಮನೆಗೆ ಅಣ್ಣ ಹೋಗಿ ತವ್ರ ಮನೆಗೆ ಹೆಣ್ಮಕ್ಳು ಕರ್ಕೊಂಡು ಬಂದು ಪ್ರಖ್ಯಾತವಾದ ಜಾನಪದ ಗೀತೆ ಒಂದು ಉಂಟಲ್ಲ, ಬಂದಿದೆ ರೀ. ಪಂಚಮಿ ಹಬ್ಬ ಉದಾವ ದಿನ ನಾಕ, ಅಣ್ಣ ಬರಲಿಲ್ಲ ಯಾಕೋ ಕರಿಲಾಕ ಅಂತ ಶುರು ಮಾಡ್ತಾರವ್ರು. ಅದು ಪೂರ್ತಿ
ಹೇಳ್ತಾ ಹೇಳ್ತಾ ಯಾಕೆ ಬರಲಿಲ್ಲ ಆಕೆ ತನ್ನ ತವರು ಮನೆ ಬಗ್ಗೆ ವರ್ಣನೆ ಮಾಡ್ತಾಳ್ರಿ. ನನ್ನ ತವರೂರ ಗೋಕುಲ ನಗರ, ನನ್ನ ತವರೂರು ಗೋಕುಲ ನಗರ, ಮನೆಯಂಥದ್ದು ರಾಜ ಮಂದಿರ, ನನ್ನ ಅಣ್ಣಯ್ಯ ದೊಡ್ಡ ಸೌಕಾರ, ಇನ್ನು ಬರಲಿಲ್ಲ ಯಾಕ ಕರಿಲಾಕ ಅಂತ ಶುರು ಮಾಡ್ತಾರನ್ನ. ಹೇಳಿ ಇಡೀ ತವ್ರ ಮನೆ ವರ್ಣನೆ. ಅವ್ರಿಗೆ ಗೆಳತಿಯರೆಲ್ಲ ಇದು ಮಾಡ್ತಾರೆ, ಅವ್ರಿಗೆ ಇನ್ನೂ ನಿಮ್ಮ ಅಣ್ಣ ಕರಿಲಿಕ್ಕೆ ಬಂದಿಲ್ಲ ಅಂತ, ಈ ಥರದ ಹಾಡುಗಳು. ಆಮೇಲೆ ಇನ್ನೊಂದು ಬರೀ ಯಾವ ಥರದ ಉಂಡಿಗಳ ನಮ್ಮಲ್ಲೇ ಅದಾವ ಅನ್ನೋದಕ್ಕೇ ಕೆಲವು ಹಾಡುಗಳನ್ನ ನಾವು ಅಲ್ಲೇ ಹಾಡ್ತೀವಿ ರೀ. ಪಂಚಮಿ ಹಬ್ಬ ಬಂದೈತಿ, ಜೋಕಾಲಿ ಕಟ್ಟೈತಿ, ಸುಯಿ ಅಂತ ತೂಗಾಕ, ಬರ್ತೀಯೇನ ಹಳ್ಳಿಗೆ ಹೂವಿನ ಬಳ್ಳಿಗೆ, ಸೂಸುಗಾಳಿ ಬೀಸಾಕ, ಅಂಟಿನ ಉಂಡಿ ತಿನ್ನಾಕ, ಬೆಲ್ಲ ಕುದಿಸಿ ಪಾಕ, ಶುಂಠಿ ಪುಡಿಯ ಕಂಪ, ಎಲ್ಲದಕ್ಕೂ ತಂಪ, ಕಚಕ್ನ ಕಡಿಯಾಕ ಹಲ್ಲಾಂಟ ಹಿಡಿಯಾಕ, ಕಚಕ್ನ ಕಡಿಯಾಕ ಹಲ್ಲಾಂಟ ಹಿಡಿಯಾಕ, ಎಕ್ಕ ಬಾರ ಹಳ್ಳಿಗೆ ತವರಿನ ಬಳ್ಳಿ ಕೂಡಿಗೆ ಅಂತ ಹೇಳ್ತಾ, ಗುಳಪ್ಪದುಂಡಿ ಬೇಕ, ಗೋಧಿ ಉಂಡಿ ಸಾಕ, ಎಳ್ಳಿನ ಉಂಡಿ ಕರ್ಕ, ಹಲ್ಲಾದಾವು ಬಿರುಕ್ಕ, ಅಕ್ಕಿ ಉಂಡಿ ಮದಕ್ಕ ಮನ್ಸ ಬಂತ ಅದಕ್ಕ, ಅಕ್ಕಿ ಉಂಡಿ ಮದಕ್ಕ ಮನ್ಸ ಬಂತ ಅದಕ್ಕ, ತಂಗಿ ಬಾರ ತಿನ್ನಾಕ ಕುಂತ ಮಾತನಾಡಾಕ, ಪಂಚಮಿ ಹಬ್ಬ ಬಂದೈತಿ, ಜೋಕಾಲಿ ಕಟ್ಟೈತಿ, ಸುಯಿ ಅಂತ ತೂಗಾಕ. ಹೇಳ್ತಾ ಹೇಳ್ತಾ, ಹುರಿದ ಅವಲಕ್ಕಿ ಉಂಡಿ ಉಬ್ಬ್ಯಾವ ಎಲ್ಲರ ಸೊಂಡಿ, ಉಂಡೆಗ ಹಾಕಿದ ದ್ರಾಕ್ಷಿ ಕುಕ್ಕ್ಯಾವ ಎಲ್ಲರ ಅಕ್ಷಿ, ರವಾದುಂಡಿ ತಿನ್ನಾಕ ಗುಂಡಕಲ್ಲ ಬೇಕ, ಎಕ್ಕ ಖಾರ. ಅಂದ್ರೆ ನಮ್ಮನಿಗೆ ಪಾಕ ಮಾಡ್ತೀವಲ್ಲ ಸರ್, ಪಾಕ ಮಾಡುವಾಗ ಆ ರವಾದುಂಡಿ ಬಹಳ ಸ್ಪೆಷಲ್ ಅಲ್ಲಿ. ಅದಕ್ಕೆ ಒಂಚೂರು ಹೆಚ್ಚಾಗಬಾರ್ದು, ಕಮ್ಮಿ ಆಗಬಾರ್ದು. ಪಾಕ ಎಳೆ ತೆಗೆಯುವಾಗ ಕಮ್ಮಿ ಆಗ್ಬಿಟ್ರೆ ಮೆತ್ಕಾಗ್ಬಿಡ್ತದೆ, ಹೆಚ್ಚಾಗ್ಬಿಟ್ರೆ ನಾವು ಗೋಡೆಗೆ ಹೋಗ್ಯೋದು, ಗೋಡೆಗೆ ಹೊಡೆದ್ರೆ ವಾಪಸ್ ಬರುತ್ತೆ, ಗುಂಡ್ಕಲ್ ಬೇಕು ಅಂತ. ಅದಕ್ಕೆ ಈ ಥರದ್ದು ವ್ಯತ್ಯಾಸಗಳಾಗ್ತಾವಂತ. ಹಿಂಗೇಳಿ ಅದು ಶ್ರಾವಣ ಮಾಸದ ಸಡಗರ, ಪುರಾಣ ಮಠದಾಗ ಹರಹರ, ಈ ಭಕ್ತಿ ಹಣಿಗೆ ಹಚ್ಚಿ, ಪುರಾಣ ಕೇಳೋಣ ಸ್ವಚ್ಛಿ, ಗುರುವಿನ ಹಾಡ ಹಾಡೋಣ, ಶ್ರಾವಣ ಮಾಸ ಕಳೆಯೋಣ, ಹೋಗೋಣ ಉಂಡಿ ಕಟಗೊಂಡ, ಹೊಸ ಸೀರೆ ಉಟಗೊಂಡ. ಅದು ಹೆಣ್ಣು ಮಕ್ಕಳ ಹಬ್ಬನೇ ಆಗಿರೋದ್ರಿಂದ ಹಾಲು ಎರೆಯುವಾಗೂ ನಾವು ದೇವರ ಪಾಲ್, ಗುರು ಹಿರಿಯರ ಪಾಲ್, ತಂದೆ ತಾಯಿ ಪಾಲ್, ಸರ್ವ ಬಳಗದ ಪಾಲ್, ಮಕ್ಕಳ ಪಾಲ್, ಎಲ್ಲರ ಪಾಲು ಅಂಥೇಳಿ ಆ ಕರ್ಕಿ ಗರಿಯನ್ನು ಇದು ಮಾಡಿಕೊಂಡು ಆ ಹಾಲನ್ನು ನಾವು ಎರಿತೀವಿ. ನಾಗಪ್ಪ ಹಾಲು ಕುಡಿಯೋದಂತ ಎಲ್ರಿಗೂ ಗೊತ್ತು. ಅದು ವಿಷ ಕಕ್ಕೋದ್ರಿಂದ ವಿಷ ಕೊಡೋರ್ಗೂ ನಾವು ಸಿಹಿಯನ್ನು ಕೊಡಬೇಕು ಅನ್ನುವ ಒಂದು ಹಿರಿಯರ ಇದು. ಆ ಕಾರಣಕ್ಕಾಗಿ ಹಾಲನ್ನು ಎರಿತೀವಿ ಎಲ್ಲರೂ ಸೇರಿ. ಹೆಣ್ಣು ಮಕ್ಕಳು ಸ್ಪೆಷಲಿ ಬಂದು ತವ್ರ ಮನೆಗೆ ಹಾಲು ಎರಿಯೋದು ನಮ್ಮಲ್ಲಿ. ಆಗಲಿಮ್ಮ, ಭಾಳ ಸೊಗಸಾಗಿ ತಾವು ಹೇಳಿದ್ರೆ. ಉಂಡೆಗಳೆಲ್ಲ ಒಂದು ಸಲ ನಮ್ಮ ಜೀವಮಾನದಲ್ಲಿ ತಿಂದು ನೋಡಬೇಕು ಹೇಗಿರುತ್ತೆ ಉಂಡೆಗಳು ಅಂತ. ಅರುಣ್ ಕುಮಾರ್ ಅವರೇ, ರಾಮನಗರದ ಕಡೆ ಈ ಹಬ್ಬವನ್ನು ಹೇಗೆ ಆಚರಿಸ್ತೀರಿ? ಅವರು ಉಂಡೆಗಳ ಪಟ್ಟಿಯನ್ನೇ ಕೊಟ್ಬಿಟ್ರು. ನಮ್ಮ ಕಡೆ ಎಲ್ಲ ವರ್ಗದಲ್ಲೂ ನಾಗರ ಪಂಚಮಿ ಹಬ್ಬನೇನು ಆಚರಿಸೋಲ್ಲ. ಸಾಮಾನ್ಯವಾಗಿ ಬ್ರಾಹ್ಮಣ ವರ್ಗದಲ್ಲಿ ತುಂಬ ಚೆನ್ನಾಗಿ ಇದನ್ನು ಆಚರಿಸ್ತಾರೆ. ಅವ್ರೇನು ಮಾಡ್ತಾರೆ ಅಂದರೆ, ಅಕ್ಕಿ ಹಿಟ್ಟು ಮೈದಾ ಹಿಟ್ಟನ್ನು ಬೆರೆಸಿ ನಾಗಪ್ಪನ ಪ್ರತಿಮೆ ಮಾಡಿ, ಅದಕ್ಕೆ ಭತ್ತದ ಹರಳು, ಹುರಿದ ಕಡಲೆ ಬೀಜ, ಅದು ಹುರಿಗಡಲೆ ಮತ್ತು ಅಕ್ಕಿ ಹಿಟ್ಟನ್ನೆಲ್ಲ ಸೇರಿ ಅದಕ್ಕೆ ಪ್ರೋಕ್ಷಣೆ ಮಾಡಿ, ಹಾಲು, ತುಪ್ಪ, ಮೊಸರು, ಅರ್ಶಿನ ಕುಂಕುಮ ಎಲ್ಲ ಹಾಕಿ ಪ್ರೋಕ್ಷಣೆ ಮಾಡ್ತಾರೆ. ಅದರಿಂದ ಅದನ್ನು ಪೂಜೆ ಮಾಡಿ ಆಮೇಲೆ ಏನು ಮಾಡ್ತಾರೆ, ಅದರ ನೀರನ್ನು ತನ್ನ ಸಹೋದರರ ಬೆನ್ನಿಗೆ ಹಚ್ಚಿ ಅವರಿಂದ ಉಡುಗೊರೆ ಪಡೆಯೋದು. ಸಹೋದರರು ಉಡುಗೊರೆನ ಕೊಡಬೇಕು ಅವತ್ತು. ಮತ್ತು ಅವರಿಂದ ಆಶೀರ್ವಾದ ಪಡಿತಕ್ಕಂಥದ್ದು ನಮ್ಮ ಕಡೆ ಆಚರಿಸ್ತಾ ಬಂದಿರತಕ್ಕಂಥದ್ದು. ಮತ್ತು ನಮ್ಮ ಕಡೆ ಇನ್ನೊಂದು ಸಂಸ್ಕೃತಿನ ಈ ಟೈಮಲ್ಲೂ ಹೊಲ ಚೆಲ್ಲೋ ಟೈಮ್ ಇರೋದ್ರಿಂದ ಇದನ್ನು ನಾವು ಮುನಿಯಪ್ಪನ ಮಾಡೋದು ಅಂತ ಮಾಡ್ತಾರೆ. ಹೊಲಗಳ ಹತ್ರ ಒಂದು ಚಿಕ್ಕದಾಗಿ ಒಂದು ಗುಡಿ ಕಟ್ಕೊಂಡಿರ್ತಾರೆ, ಮುನೇಶ್ವರನ ದೇವಸ್ಥಾನ ಅಥವಾ ಮುನಿಯಪ್ಪನ ಗುಡಿ ಅಂತ. ಅಲ್ಲಿ ಹೋಗಿ ಅವರ ಭಕ್ತಿ ಏನಿದೆ, ಕೆಲವರು ಕೋಳಿನ ಬಲಿ ಕೊಟ್ಟು ಅದಕ್ಕೆ ಶಾಂತಿ ಮಾಡ್ತಕ್ಕಂಥದ್ದು, ಕೆಲವರು ಮೊಸರನ್ನದ ಎಡೆ ಇಟ್ಬಿಟ್ಟು ಶಾಂತಿ ಮಾಡ್ತಕ್ಕಂಥದ್ದು, ಈ ಥರದ್ದೆಲ್ಲ ನಮ್ಮ ಕಡೆ ಆಚರಿಸ್ಕೊಂಡು ಬಂದಿದ್ದಾರೆ. ಈ ಸಂದರ್ಭದಲ್ಲಿ ಅದನ್ನು ಎಲ್ಲರೂ ಮಾಡ್ತಾರೆ ಆಲ್ಮೋಸ್ಟ್. ಬಸವಣ್ಣನವರು ಹೇಳ್ತಾರೆ, ಕಲ್ಲು ನಾಗರ ಕಂಡರೆ ಹಾಲೆವರವರು, ನಿಜ ನಾಗರ ಕಂಡರೆ ಕೊಲ್ಲೆಂಬರ ಅಂತ. ಯಾಕೆ ಇವತ್ತಿಗೂ ಸಹ ಹಾವು ಕಂಡ್ರೆ ನಾವು ಹೆದರ್ತೀವಿ? ಯಾಕೆ ಅದನ್ನು ಕೊಲ್ಲೋಕ್ಕೆ ಹೋಗ್ತೀವಿ?
ಜೀವ ಭಯ ಅನ್ನೋದನ್ನು ಬಿಟ್ಟು ಬೇರೆ ಇನ್ನೇನಾದರೂ ಕಾರಣ ಉಂಟಾ? ಇದಕ್ಕೆ ಮೌಢ್ಯದ ಕಾರಣನೂ ಕೂಡ ಕೊಡ್ಬೋದು. ನಮ್ಮ ಈ ಪೂರ್ವಿಕರು ಏನು ಮಾಡಿದ್ದಾರೆ, ಹಾವುಗಳ ಬಗ್ಗೆ ಮೌಢ್ಯವನ್ನು ಬಿತ್ತುತ್ತಾ ಬಂದಿದ್ದಾರೆ. ಯಾವ ಥರ? ಏನಕ್ಕೆ ಬಿತ್ತಿದ್ದಾರೆ ಮತ್ತು ಯಾಕೆ ಬಿತ್ತಿದ್ದಾರೆ, ಯಾವ ಥರ ಬಿತ್ತಿದ್ದಾರೆ ಅಂದರೆ, ಈ ಹಾವುಗಳು ಕಚ್ಚಿದ್ರೆ ಮನುಷ್ಯ ಸಾಯ್ತಾನೆ ಅನ್ನೋದು. ಈಗ ಹಿಂದಿನ ಕಾಲದಲ್ಲಿ ನಮಗೆ ಔಷಧಗಳ ಪೂರೈಕೆ ಜಾಸ್ತಿ ಇರಲಿಲ್ಲ. ಹೋದರೆ ಯಾರಾದರೂ ಮಂತ್ರ ಹಾಕೋರ ಹತ್ರ ಹೋಗೋದು ಅಥವಾ ನಾಟಿ ಔಷಧಿ ಕೊಡೋರ ತಕ್ಕ ಹೋಗೋದು, ಇಂಥದ್ದೆಲ್ಲ ಮಾಡ್ತಾಯಿದ್ರು. ಕೆಲವು ಸಂದರ್ಭದಲ್ಲಿ ವಿಷಪೂರಿತ ಹಾವುಗಳು ಕಚ್ಚಿದಾಗ ಸಾವು ಸಂಭವಿಸೋದು ಜಾಸ್ತಿ ಇರೋದ್ರಿಂದ ಏನಕ್ಕೆ ನಮ್ಮ ಈ ಪೂರ್ವಿಕರು ಅದನ್ನು ಮೌಢ್ಯಗಳನ್ನ ಬಿತ್ತಿದ್ದಾರೆ ಅಂದರೆ, ಈಗ ನಾಗರಹಾವು, ಉದಾಹರಣೆಗೆ ನಾಗರಹಾವನ್ನು ಅದನ್ನೇನಾದರೂ ತುಳಿದ್ರೆ, ಮುಟ್ಟಿದ್ರೆ ಅಥವಾ ಹೊಡೆದ್ರೆ ತಪ್ಪಿಸ್ಕೊಳ್ತೋದು ಅಂದರೆ 12 ವರ್ಷ ದ್ವೇಷ ಕಾರುತ್ತೆ. ಮೀನ್ಸ್ ಅದಕ್ಕೆ ನಾವು ಹತ್ರಕ್ಕೆ ಹೋಗಬಾರ್ದು ಅಂತ ನಮ್ಮ ಹಿರಿಕರು ಅದ್ರ ಹತ್ರಕ್ಕೆ ಹೋಗ್ಬೇಡ, ಅದ್ರ ಸವಾಸನೆ ಬೇಡ, ದೂರ ಇರೋ. ಕಲ್ಲು ನಾಗರ ಕಂಡರೆ ಹಾಲನ್ನು ಇರೋರು, ಅದು ಗೊತ್ತು ಜನಗಳಿಗೆ, ಅದು ಎದ್ದು ಬರಲ್ಲ, ಅದು ಕಚ್ಚೋದಿಲ್ಲ ಅನ್ನೋದು ಉದ್ದೇಶಕ್ಕೆ ಅದ್ರ ಮೇಲೆ ಹಾಲು ಸುರಿಬೋದು. ಹಿಟದ ನಾಗರ ಕಂಡರೆ ಕೊಲ್ಲೆಂಬವರು, ಇವ್ರಿಗೆ ವಿಷ ಅಂದರೆ ಕೆಟ್ಟದನ್ನು ಸಾಯಿಸಬೇಕು ಅನ್ನೋ ಉದ್ದೇಶ ಇವ್ರಿಗೆ ಅಷ್ಟೇ, ನಮ್ಮ ಮನುಷ್ಯನಿಗೆ. ಆದರೆ ಅದ್ರ ಪಾಡ್ಗೆ ಅದನ್ನ ಬಿಟ್ಟರೆ ನಮಗೇನು ಮಾಡಲ್ಲ. ನಾವು ಅದ್ರ ಹತ್ರಕ್ಕೆ ಹೋಗಿ ಅದು ನಮ್ಮ ಹತ್ರಕ್ಕೆ ಬರೋದು ಇಲ್ಲ. ಅದು ಒಂದು ವೇಳೆ ತುಳಿದ್ರೆ ಮಾತ್ರ ಕಚ್ಚತಕ್ಕಂಥದ್ದು, ಬೇರೆ ಸಂದರ್ಭದಲ್ಲಿ ಕಚ್ಚಲ್ಲ. ಆಮೇಲೆ ಮೌಢ್ಯಗಳು ಇನ್ನೊಂದು ಏನಕ್ಕೆ ಬಿತ್ತರು, ಕೆಲವೊಂದು ಈಗ ನೋಡಿ, ಈಗ ರಾಮಬಾಣದ ಹಾವು ಅದು ಕಣ್ಣು ಕುಕ್ಬಿಡುತ್ತೆ ಅಂತೆಲ್ಲ ಹೇಳ್ತಾರೆ. ಯಾವುದೇ ಕಾರಣಕ್ಕೂ ಕಣ್ಣು ಕುಕ್ಕೋದು ಇಲ್ಲ, ಏನು ಮಾಡೋದಿಲ್ಲ. ಅದು ನಮ್ಮನ್ನು ಕಂಡ್ರೆ ತುಂಬ ದೂರ ಓಡುತ್ತೆ. ಏನಕ್ಕೆ ಅದು ವಿಷಪೂರಿತವಲ್ಲ. ಅದೇನಾದರೂ ಮಕ್ಕಳಿಗೆಲ್ಲ ಗೊತ್ತಾದರೆ ಹಿಡ್ಕೊಂಡು ಆಟ ಆಡ್ಬಿಡ್ತಾರೆ. ಹಾಗಾಗಿ ಅದ್ರ ಹತ್ರಕ್ಕೆ ಹೋಗೋದೇ ಬೇಡ. ಹಾವುಗಳನ್ನ ಮಕ್ಳುಗಳು ಫೈಂಡ್ ಔಟ್ ಮಾಡೋಕ್ಕಲ್ಲ, ಇದು ವಿಷಪೂರಿತ ಹಾವು, ಇದು ವಿಷ ಇಲ್ಲದೆ ಇರೋ ಹಾವು ಅಂತ ಅವ್ರು ಫೈಂಡ್ ಔಟ್ ಮಾಡೋಕ್ಕಾಗಲ್ಲ. ಹಾಗಾಗಿ ಈ ಥರದ್ದೆಲ್ಲ ಮೌಢ್ಯಗಳು ಬಿದ್ದಾಗ ಜನಗಳು ಸ್ವಲ್ಪ ಹಾವಿಂದ ದೂರ ಇರ್ತಾರೆ, ಹಾವುಗಳು ನಮ್ಮಿಂದ ಸೇಫ್ ಆಗಿರ್ತವೆ ಅನ್ನೋ ಉದ್ದೇಶಕ್ಕೆ ಈ ರೀತಿ ಮಾಡಿದ್ದಾರೆ. ನೀವು ಹೇಳಿದ್ದನ್ನು ಒಪ್ಪದೆ ನಾನು. ಆದರೆ ಜೀವವನ್ನು ತೆಗೆಯುವಂಥ ವಿಷ ಇರೋದು 4 ಹಾವುಗಳಿಗೆ, ಆಯಿತಾ? ಹಾಗಿರೋವಾಗ ನಮ್ಮಲ್ಲಿ ಈ ಮೌಢ್ಯ ಇರೋ ಕಾರಣ ಹಾವು ಕಚ್ಚಿತು ಅಂದರೆ ಅದು ವಿಷದ ಹಾವೋ ಹೌದೋ ಅಲ್ವೋ ಖಚಿತ ಆಗೋಕ್ಕೆ ಮೊದಲನೇ ಹಾವು ಕಚ್ಚಿತ, ಆ ಕ್ಷಣದಲ್ಲೇ ಆಘಾತದಿಂದ ಸಾಯೋದು ಹೆಚ್ಚಿದೆ. ಹಾಗಾಗಿ ಎಲ್ಲೋ ಒಂದು ಕಡೆಗೆ ನಾವು ಧೈರ್ಯ ತುಂಬಬೇಕಾಗುತ್ತೆ ಅವರಿಗೆ. ಯಾವುದೇ ಹಾವು ಕಚ್ಚಿದ್ರು ಅದು ವಿಷದ ಹಾವೋ ಹೌದೋ ಅಲ್ವೋ ಗೊತ್ತಿಲ್ಲಪ್ಪ, ಡಾಕ್ಟ್ರ್ ಹತ್ರ ಹೋಗೋಣ, ಅಲ್ಲಿವರೆಗೆ ಧೈರ್ಯವಾಗಿರು ನೀನು, ನಾವಿದ್ದೀವಿ ಜೊತೆಗೆ, ಆ ಭರವಸೆ ಕೊಡದೆ ಹೋಯಿತು ಅಂದರೆ ಕಷ್ಟ ಆಗುತ್ತೆ. ಹೌದು. ಮಕ್ಕಳಿಗೆ ಹೇಗೆ ಜಾಗೃತಿ ಮಾಡ್ತಾ ಇದ್ದೀರಿ? ಈಗ ನಾವು ಶಾಲೆಗಳಲ್ಲಿ ಹೋದಾಗ ಮಕ್ಕಳಿಗೆ ಏನು ಹೇಳ್ತೀವಿ ಅಂದರೆ, ಯಾವುದೇ ಹಾವು ವಿಷಕಾರಿ ಅಲ್ಲ, ಕೇವಲ 4 ಹಾವುಗಳು ಮಾತ್ರ ವಿಷಕಾರಿ. ಈಗ ನಮ್ಮಲ್ಲಿ ಸುಮಾರು 11 ಹಾವುಗಳು ವಿಷಕಾರಿ ಹಾವುಗಳಿದೆ. ನಮ್ಮ ಭಾಗದಲ್ಲಿ ಅತಿ ಹೆಚ್ಚು ಹಾವಿನ ಕಡಿತದಿಂದ ಸಾಯ್ತಾ ಇರತಕ್ಕಂಥವ್ರು ರೈತರು. ಅದು ಕೇವಲ ನಾಗರಹಾವು, ಕಟ್ಟು ಹಾವು, ಕೊಳಕುಮಂಡಲ, ರಕ್ತಮಂಡಲ ಅನ್ನೋ 4 ಹಾವಿನ ಮಾತ್ರ. ಇವನ್ನ ಬಿಗ್ 4 ವೆನಮಸ್ ಸ್ನೇಕ್ಸ್ ಅಂತ ಕರೀತಾರೆ. ಈ ಹಾವುಗಳು ಮಾತ್ರ ವಿಷಕಾರಿ, ಬೇರೆ ಯಾವುದೇ ಹಾವು ವಿಷಕಾರಿ ಅಲ್ಲ. ಮತ್ತು ಕೋಸ್ಟಲ್ ಏರಿಯಾ ಕಡೆ ಹೋದರೆ ಹಪ್ಪಟೆ ಹಾವುಗಳಂತ ಬರ್ತವೆ. ಮಂಡಲದ ಹಾವುಗಳಲ್ಲಿ ಬೇರೆ ಬೇರೆ ಜಾತಿಗಳಿದೆ, ಅದು ಬೇರೆ ಬೇರೆ ಕಲರ್ನಲ್ಲೆಲ್ಲ ಸಿಗ್ತವೆ. ನಮ್ಮ ಕಡೆ ನಾವೇನು ಹೇಳ್ತಾ ಇದ್ದೀವಿ, ಮಕ್ಕಳಿಗೆ ಏನು ಹೇಳ್ತಾ ಇದ್ದೀವಿ, ಹಾವಿನ ಸಹವಾಸಕ್ಕೆ ನೀವು ಹೋಗೋದೇ ಬೇಡ, ಹಾವುಗಳ ಬಗ್ಗೆ ತಿಳ್ಕೊಳ್ಳಿ. ಹಾವುಗಂದರೆ ಸಾವೇನಲ್ಲ. ಈಗ ನಾವು ಉದಾಹರಣೆಗೆ ಎಷ್ಟೊಂದು ಹಾವುಗಳಲ್ಲಿ ಕೇವಲ ಬರೀ 4 ಹಾವು ವಿಷಕಾರಿ ಮಾತ್ರ ಅಂದರೆ, ಆ 4 ಹಾವು ಬಗ್ಗೆ ನೀವು ಚೆನ್ನಾಗಿ ತಿಳ್ಕೊಂಡು ಅದು ಹತ್ರಕ್ಕೆ ಹೋಗಿದ್ರೆ ಸಾಕು. ಬೇರೆ ಹಾವುಗಳ ಬಗ್ಗೆ ಭಯ ಬೇಡ. ಒಂದು ವೇಳೆ ಕಚ್ಚಿತ್ತು, ಅದು ಕಚ್ಚಿದಾಗಲೇ ಅದು ಸಿಮ್ಟಮ್ಸ್ ಗೊತ್ತಾಗ್ಬಿಡ್ತದೆ, ಹಾವು ಕಚ್ಚಿ ಸಿಮ್ಟಮ್ಸ್ ಗೊತ್ತಾಗ್ಬಿಡ್ತದೆ, ಉರಿ ಊತಗಳು ಬರ್ತಕ್ಕಂಥದ್ದು ಇದೆಲ್ಲ. ಹಾಗಾಗಿ ನಿಮಗೆ ವಿಷದ ಹಾವು ಕಚ್ಚಿತು, ವಿಷ ಇಲ್ಲದೆ ಹಾವು ಕಚ್ಚಿತು, ಅದನ್ನು ಈಗೇನಿಲ್ಲ ಮೊಬೈಲ್ನಲ್ಲಿ ಗೂಗಲ್ ಲೆನ್ಸ್ ಮಾಡಿಬಿಡ್ತಾರೆ, ಫೋಟೋ ತೆಗೆದುಬಿಟ್ಟು ಇದು ವಿಷಯ ಇದೆಯಾ ಇಲ್ಲ ತಿಳ್ಕೊಬಿಡ್ತಾರೆ. ಈಗಿನ ಜನ್ರೇಷನ್ ಹುಡುಗರು ತುಂಬ ಸ್ಪೀಡಾಗಿದ್ದಾರೆ. ಫೋಟೋ ತೆಕ್ಕೊಂಡು ಅದ್ರದ್ದು ಏನು ಅಂತ ತಿಳ್ಕೊಬಿಡ್ತಾರೆ. ಅಥವಾ ನಮ್ಗೆ ಯಾರಿಗಾರು ಊರಾಗ ರಕ್ಷಕರಿಗೆ ಫೋಟೋ ಕಳಿಸ್ಬಿಡ್ತಾರೆ, ನಾವು ಇದು ವಿಷಯ ಇದೆಯಾ, ಇದು ಕಚ್ಚಿಬಿಡ್ತು. ನನಗೆ ಸುಮಾರು ಜನ ಫೋನ್ ಮಾಡ್ತಾರೆ, ನಮ್ಮ ಅಪ್ಪನಿಗೆ ಹಾವು ಕಚ್ಚಿಬಿಟ್ಟಿದೆ, ಫೋಟೋ ಕಳಿಸಪ್ಪ ಹಾವಿಂದು. ನಾವು ಆಲೇ ಸಾಯಿಸ್ಬಿಟ್ಟಿದ್ದೀವಿ ಸರ್, ಅವನು ಸಾಯಿಸ್ಬಿಟ್ಟು ಅದೇ ಫೋಟೋ ಕಳಿಸ್ತಾರೆ, ಆಯ್ತು ಕಳಿಸಿ. ಒಂದು ವೇಳೆ ವಿಷಪೂರಿತವಲ್ಲ ಅಂದರೆ ಅವ್ರಿಗೆ ಧೈರ್ಯ ತುಂಬಿ ನಾವು, ಅದು ವಿಷಪೂರಿತ ಹಾವಾಗಿದ್ರೆ ಆಸ್ಪತ್ರೆಗೆ ಹೋಗೋಕೆ ಹೇಳ್ತೀವಿ. ಭಾಳ ಸಂತೋಷ ಅರುಣ್ ಕುಮಾರ್ ಅವರೇ, ಜಾಗೃತಿ ಮಾಡ್ತಾ ಇದ್ದೀರಿ ತಾವು, ತುಂಬ ಸಂತೋಷದ ಕೆಲಸ. ಈಗ ಸದ್ಯಕ್ಕೆ 5 ಪ್ರಶ್ನೆಗಳನ್ನು ತಮಗೆ ಕೇಳ್ತೇನೆ, ತಾವು ಸಿದ್ಧವಾಗಿದ್ದರೆ ಶುರು ಮಾಡ್ತೇವೆ. ಆಗಬಹುದಾ? ಆಗ್ಬೋದು. ಮೊದಲಿಗೆ ವಿಶ್ವೇಶ್ವರಿ ಅವರಿಗೆ 5 ಪ್ರಶ್ನೆಗಳು. ಬಹಳ ಸರಳವಾದ ಪ್ರಶ್ನೆ, ಆಯ್ಕೆಗಳಿರುತ್ತೆ, ಹಾಗಾಗಿ ಆರಾಮಾಗಿ ಉತ್ತರ ಕೊಡಿ. ಆರಂಭಿಸ್ಲಾ? ಸರಿ. ವಿಶ್ವೇಶ್ವರಿ ಅವರಿಗೆ ಪ್ರಶ್ನೆಗಳು. ಮೊದಲ ಪ್ರಶ್ನೆ ಈಗ ಬಂತು. ಹಾವುಗಳು ಯಾವ ವರ್ಗದ ಪ್ರಾಣಿಗಳಿಂದ ವಿಕಾಸವಾಗಿದೆ ಎನ್ನಲಾಗಿದೆ? ಉಭಯಚರಿಗಳು, ಹಲ್ಲಿಗಳು? ಹಲ್ಲಿಗಳು ಸರ್. ಮುಂದಿನ ಪ್ರಶ್ನೆ, ಪಿಟ್ ವೈಪರ್ ಮತ್ತು ಬೋವಾ ಹಾವುಗಳಲ್ಲಿ
ಒಂದು ಕುಳಿ ಅಥವಾ ಪಿಟ್ ಇರುತ್ತದೆ ಏಕೆ? ವಾಸನೆಯನ್ನು ತಿಳಿಯಲು, ಬೆಳಕನ್ನು ನೋಡಲು. ವಾಸನೆಯನ್ನು ತಿಳಿಯಲು. ಮುಂದಿನ ಪ್ರಶ್ನೆ. ಬೋವಾ ಹಾವು ತನ್ನ ಬೇಟೆಯನ್ನು ಹೇಗೆ ಕೊಂದು ತಿನ್ನುತ್ತದೆ? ವಿಷವನ್ನು ಹರಿಸಿ ಕೊಲ್ಲುತ್ತದೆ, ಉಸಿರು ಕಟ್ಟಿಸಿ ಕೊಲ್ಲುತ್ತದೆ. ಉಸಿರು ಕಟ್ಟಿಸಿಕೊಳ್ಳುತ್ತದೆ. ಮುಂದಿನ ಪ್ರಶ್ನೆ. ಹಾವುಗಳಿಗೆ ಸಂಬಂಧಿಸಿದ ಹಾಗೆ ಎಕ್ಸಸೈಸಿಸ್ ಅಂದರೆ ಏನು? ಪೊರೆ ಕಳಿಚುವಿಕೆ, ಶೀತ ರಕ್ತದ ಒಡಲು. ಪೊರೆ ಕಳಚುವಿಕೆ ಸರ್. ಮುಂದಿನ ಪ್ರಶ್ನೆ. ಜಗತ್ತಿನಲ್ಲಿ ಅತ್ಯಧಿಕ ವಿಷದ ಹಾವುಗಳಿರುವ ಇನ್ಲ್ಯಾಂಡ್ ಟೈಪನ್ ಯಾವ ಖಂಡದಲ್ಲಿದೆ? ಆಸ್ಟ್ರೇಲಿಯಾ, ಆಫ್ರಿಕಾ? ಇನ್ಲ್ಯಾಂಡ್ ಟೈಪನ್ ಅನ್ನೋದು ಒಂದು ಸ್ಥಳ, ಅಲ್ಲಿ ತುಂಬ ವಿಷದ ಹಾವುಗಳಿದೆಯಂತೆ. ಆ ಸ್ಥಳ ಎಲ್ಲಿದೆ? ಆಸ್ಟ್ರೇಲಿಯಾದಲ್ಲ, ಆಫ್ರಿಕಾದಲ್ಲ? ಊಹೆ ಮಾಡ್ಬೋದು. ಆಸ್ಟ್ರೇಲಿಯಾ ಸರ್. ಆಸ್ಟ್ರೇಲಿಯಾ. ಉತ್ತರಗಳನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ ಹಳ್ಳಿಗಳು ಸರಿಯಾಗಿದೆ. ಎರಡನೇ ಪ್ರಶ್ನೆಗೆ ಉತ್ತರ ಬೆಳಕನ್ನು ನೋಡಲು. ಬೆಳಕನ್ನು ನೋಡಲು ಅಂತ ಹೇಳ್ತಂದರೆ, ಈಗ ಒಂದು ಇಲಿ ಹೋಯಿತು ಅಂದರೆ ಆ ಇಲಿಯ ಮೈಯಿಂದ ಆವಗೆಂಪು ಆ ವ್ಯಾಪ್ತಿಯಲ್ಲಿ ಕಿರಣಗಳು ಬರುತ್ತೆ. ಆ ಕಿರಣಗಳನ್ನು ಗ್ರಹಿಸೋದಕ್ಕೆ ಈ ಪಿಟ್ ಅನ್ನೋದು ಸಹಾಯ ಮಾಡುತ್ತೆ. ಹಾಗಾಗಿಯೇ ಈ ನೋಡಲು ಅನ್ನೋದನ್ನು ನಾವು ಕಾಮದ ಒಳಗಡೆ ಹಾಕಿದ್ದೇವೆ. ಅದನ್ನು ಉಸಿರು ಕಟ್ಟಿಸಿಕೊಳ್ಳುತ್ತದೆ. ಉತ್ತರ ಸರಿಯಾಗಿದೆ. ನಾಲ್ಕನೇ ಪ್ರಶ್ನೆಗೆ ಉತ್ತರ ಪೊರೆ ಕಳಚುವಿಕೆ, ಸರಿಯಾದ ಉತ್ತರ ಕೊಟ್ಟಿದ್ದೀರಾ. ಐದನೇ ಪ್ರಶ್ನೆಗೆ ಉತ್ತರ ಆಸ್ಟ್ರೇಲಿಯಾ ಸರಿಯಾಗಿದೆ. ಒಂದಷ್ಟು ಮಾಹಿತಿ ಹಾವುಗಳ ಬಗ್ಗೆ ನಾವು ತಿಳ್ಕೊಂಡ್ವಿ. ಈಗ ಅರುಣ್ ಕುಮಾರ್ ಶುಕಪುರಿ ಸಿದ್ಧವಾಗಿದ್ದರೆ ಆರಂಭಿಸ್ತೇವೆ. ಮೊದಲ ಪ್ರಶ್ನೆ. ಹಾವುಗಳ ಆಹಾರ ಪದ್ಧತಿಯು ಯಾವುದು? ಮಾಂಸಾಹಾರಿ, ಮಿಶ್ರಾಹಾರಿ? ಮಾಂಸಾಹಾರಿ. ಮುಂದಿನ ಪ್ರಶ್ನೆ. ಹೊರಗಡೆ ಮೊಟ್ಟೆಯನ್ನಿಡದೆ ಒಡಲಿನಲ್ಲಿಯೇ ಮೊಟ್ಟೆಗಳಿಗೆ ಕಾವನ್ನು ನೀಡಿ ಹೆರುವ ಹಾವು ಯಾವುದು? ಕಲ್ಲು ಮುಕ್ಕ, ಮಣ್ಣು ಮುಕ್ಕ? ಮಣ್ಣು ಮುಕ್ಕ. ಮುಂದಿನ ಪ್ರಶ್ನೆ. ಹಾವು ಹೇಗೆ ಆಲಿಸುತ್ತದೆ, ಹೇಗೆ ಕೇಳುತ್ತೆ ಅಂತ? ಜಾಗೋಪ್ಸಿಯನ್ ಆರ್ಗನ್, ದವಡೆ ಮೂಳೆ? ಜಾಕೋಬ್ಸನ್ ಆರ್ಗನಿಂದ. ಮುಂದಿನ ಪ್ರಶ್ನೆ. ಕುರುಡು ಹಾವು ಅಥವಾ ಬ್ಲೈಂಡ್ ಸ್ನೇಕಿಗೆ ಯಾಕೆ ಕಣ್ಣುಗಳಿಲ್ಲ? ಪೊರೆಯು ಬೆಳೆದಿರುತ್ತೆ, ಕತ್ತಲಿನಲ್ಲಿರುತ್ತೆ? ಪೊರೆ ಬೆಳೆದಿರ್ತದೆ ಅದಕ್ಕೆ. ಮುಂದಿನ ಪ್ರಶ್ನೆ. ಪ್ರಕೃತಿಯಲ್ಲಿ ಹಾವುಗಳ ಪಾತ್ರವೇನು? ಉಪದ್ರವಿಗಳ ನಿಯಂತ್ರಕ, ಪೆಸ್ಟ್ ಕಂಟ್ರೋಲರ್? ಉತ್ತಮ ಪರಭಕ್ಷಕ, ಟಾಪ್ ಪ್ರಿಡೇಟರ್? ಉತ್ತಮ ಪರಭಕ್ಷಕ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ ಮಾಂಸಾಹಾರಿ. ಉತ್ತರ ಸರಿಯಾಗಿದೆ. ಎರಡನೇ ಪ್ರಶ್ನೆಗೆ ಉತ್ತರ ಮಣ್ಣು ಮುಕ್ಕ, ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಮೂರನೇ ಪ್ರಶ್ನೆಗೆ ಉತ್ತರ ದವಡೆ ಮೂಳೆಯಿಂದ ಶಬ್ದಗಳನ್ನು ಆಲಿಸುತ್ತೆ. ಜಾಕೋಬ್ಸಿಯನ್ ಆರ್ಗನ್ ಅನ್ನೋದು ವಾಸನೆಗಳನ್ನು ತಿಳಿಯೋದಕ್ಕೆ ಸಹಾಯ ಮಾಡುತ್ತೆ. ನಾಲ್ಕನೇ ಪ್ರಶ್ನೆಗೆ ಉತ್ತರ ಕತ್ತಲಿನಲ್ಲಿ ವಾಸ ಮಾಡುತ್ತೆ, ಅದು ಬೆಳಕಿಗೆ ಬರೋಲ್ಲ, ಹಾಗಾಗಿ ಕಣ್ಣುಗಳೇ ಬೆಳೆದಿಲ್ವಂತೆ ಈ ಒಂದು ಹಾವಿಗೆ. ಬಹಳ ಪುಟ್ಟದಾಗಿ ಇರುತ್ತೆ, ಕಚ್ಚೋದು ಗಿಚ್ಚೋದು ಅವೆಲ್ಲ ಏನೂ ಮಾಡೋದಿಲ್ಲ ಇದು. ಐದನೇ ಪ್ರಶ್ನೆಗೆ ಉತ್ತರ ಇದು ಉಪದ್ರವಿಗಳ ನಿಯಂತ್ರಕ, ಮುಖ್ಯವಾಗಿ ರೈತನ ಗೆಳೆಯ. ಯಾಕೆಂದರೆ ಇಲಿಗಳನ್ನು ತಿಂದು ಇದು ಬೆಳೆಯನ್ನು ಕಾಪಾಡುತ್ತೆ, ಹಾಗಾಗಿ ಇದನ್ನು ಉಪದ್ರವಿಗಳ ನಿಯಂತ್ರಕ ಅಂತ ಕರೀತಾರೆ. ಬಹಳ ಸಂತೋಷ, ಸೊಗಸಾದ ಉತ್ತರಗಳನ್ನು ಕೊಟ್ಟಿದ್ದೀರಾ. ಕಾರ್ಯಕ್ರಮವನ್ನು ಮುಗಿಸೋದಕ್ಕೆ ಮೊದಲು ತಾವು ದಯವಿಟ್ಟು ನಾಗರ ಪಂಚಮಿಯ ಶುಭಾಶಯಗಳನ್ನು ನಮ್ಮ ವೀಕ್ಷಕರಿಗೆ ತಿಳಿಸಬೇಕು ಅಂತ ಪ್ರಾರ್ಥಿಸ್ತಾ ಇದ್ದೇವೆ. ಮೊದಲಿಗೆ ವಿಶ್ವೇಶ್ವರಿ ಸರ್, ತಮಗೂ ಮತ್ತು ಎಲ್ಲ ಚಂದನ ಟಿವಿಯ ವೀಕ್ಷಕರಿಗೆ ತಟ್ ಅಂತ ಹೇಳಿ ಈ ಕಾರ್ಯಕ್ರಮವನ್ನು ಅತ್ಯಂತ ಪ್ರೀತಿಯಿಂದ ನೋಡುವಂಥ ಎಲ್ಲ ವೀಕ್ಷಕರಿಗೆ ನಾಗರ ಪಂಚಮಿಯ ಶುಭಾಶಯಗಳನ್ನು ನಾನು ಹೇಳ್ತಾ ಇದ್ದೀನಿ. ನಮಸ್ಕಾರ. ಧನ್ಯವಾದಗಳು ವಿಶ್ವೇಶ್ವರಿ ಅವರಿಗೆ. ಅರುಣ್ ಕುಮಾರ್. ಎಲ್ಲರಿಗೂ ನಮಸ್ಕಾರ. ನಾಡಿನ ಸಮಸ್ತ ಜನತೆಗೆ ನಾಗರ ಪಂಚಮಿ ವಿಶೇಷ ಶುಭಾಶಯಗಳನ್ನ ಕೋರ್ತಾ, ಹಾಗೆ ಹಾವುಗಳನ್ನ ಎಲ್ಲೇ ನೋಡಿದ್ರು ಕೊಲ್ಲಬೇಡಿ. ಹತ್ತಿರದ ಉರಗರಕ್ಷಕರಿಗೆ ಕರೆ ಮಾಡಿ, ಅವರು ಬಂದು ಹಾವುಗಳನ್ನ ಸಂರಕ್ಷಣೆ ಮಾಡ್ತಾರೆ. ನಾಗರ ಪಂಚಮಿಗೆ ಕೊಡ್ತಕ್ಕಂಥ ಕೊಡುಗೆನೇ ನೀವು ಹಾವುಗಳನ್ನ ಕೊಲ್ಲದೇ ಇರೋದು. ನಮಸ್ಕಾರ. ಬಹಳ ಒಳ್ಳೆಯ ಸಂದೇಶ ಕೊಟ್ಟೆ ಅರುಣ್ ಕುಮಾರ್ ಅವರೇ, ಧನ್ಯವಾದಗಳು. ಈಗ ಪುಸ್ತಕಗಳನ್ನು ಕೊಡುವಂಥ ಒಂದು ಶುಭ ಕೆಲಸ ನನ್ನ ಪಾಲಿಗೆ ಉಳಿದಿದೆ.
ಮೊದಲು ವಿಶ್ವೇಶ್ವರಿ ಅವರಿಗೆ ಪುಸ್ತಕಗಳನ್ನು ಕೊಡ್ತಾ ಇದ್ದೇವೆ. ದಯವಿಟ್ಟು ಪುಸ್ತಕಗಳನ್ನು ಸ್ವೀಕರಿಸಿ. ಒಂದು ವಿಶೇಷ ಪುಸ್ತಕವನ್ನು ಶ್ರೀ ಶಿವಕುಮಾರ ದರ್ಶನ ಬಾಲಚಂದ್ರ ಎಂ ಅವರು ಬರೆದಿರುವಂಥದ್ದು, ಶ್ರೀ ಶಿವಕುಮಾರ ಸ್ವಾಮಿಗಳ ಬಗ್ಗೆ ಬರೆದಿರುವಂಥ ಅಪರೂಪದ ಕೃತಿ ತಮಗೆ ಕೊಡ್ತಾ ಇದ್ದೇವೆ. ದಯವಿಟ್ಟು ಸ್ವೀಕರಿಸಿ. ತಮಗೂ ಸಹ ಪುಸ್ತಕಗಳನ್ನು ಕೊಡ್ತಾ ಇದ್ದೇವೆ. ದಯವಿಟ್ಟು ಸ್ವೀಕರಿಸಿ. ತಮಗೂ ಶ್ರೀ ಶಿವಕುಮಾರ ದರ್ಶನ ಬಾಲಚಂದ್ರ ಅವರು ಬರೆದಂಥ ಕೃತಿ ಕೊಡ್ತಾ ಇದ್ದೇವೆ. ದಯವಿಟ್ಟು ಸ್ವೀಕರಿಸಿ. ಇಬ್ಬರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.